ಸ್ವರಾಜ್ಯ ಚಳವಳಿಯಿಂದ ಪ್ರೇರೇಪಿತರಾದಂತಹ ಬೆಳಗಾವಿ ತಾಲೂಕಿನ ಹುದಲಿ ಗ್ರಾಮಸ್ಥರು ತಯಾರು ಮಾಡಿದಂತಹ ಖಾದಿ ಹಾರವನ್ನ ಸಾಧಕರಿಗೆ ನೀಡಲಾಗಿದೆ. ಇದರೊಂದಿಗೆ ನಮ್ಮ ರೈತ ಉತ್ಪಾದಕರನ್ನ ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ವಿಶೇಷವಾಗಿ ವಿವಿಧ ರೈತ ಉತ್ಪಾದಕ ಸಂಸ್ಥೆಗಳಿಂದ ತಯಾರಿಸಲಾದಂತಹ ಉತ್ಪನ್ನಗಳನ್ನ ಪುರಸ್ಕಾರವಾಗಿ ಕೊಡಲಾಗ್ತಾ ಇದೆ. ಇದರ ಜೊತೆಗೆ ಪ್ರಮಾಣ ಪತ್ರ ಹಾಗೂ ಸ್ಮರಣಿಕೆಯನ್ನ ನೀಡಿ ಸಾಧಕ ರೈತರನ್ನ ಸನ್ಮಾನಿಸಲಾಗ್ತಾ ಇದೆ. ವೇದಿಕೆಯ ಮೇಲಿರುವಂತಹ ಪ್ರಶಸ್ತಿ ಪುರಸ್ಕೃತರು ಕೃಷಿ ಪ್ರಶಸ್ತಿ ತೃತೀಯ ವಿಭಾಗದಲ್ಲಿ ಪುರಸ್ಕಾರವನ್ನು ಪಡೆದಂತಹ ನಮ್ಮ ನಾಡಿನ ನಮ್ಮ ಮಣ್ಣಿನ ಸಾಧಕ ರೈತರು. ಎಲ್ಲ ಸಾಧಕ ರೈತರ ಜೊತೆಗೆ ದೊಡ್ಡದಾದಂತಹ ಚಪ್ಪಾಳೆ ಬರಲಿ ಎಲ್ಲ ರೈತರಿಗಾಗಿ. ಪ್ರಶಸ್ತಿ ಪುರಸ್ಕೃತ ರೈತರು ಎಲ್ಲರೂ ಕೂಡ ಎಡಭಾಗದಿಂದ ಆದಷ್ಟು ಶೀಘ್ರದಲ್ಲಿ ಪ್ರಶಸ್ತಿ ಪುರಸ್ಕೃತರು ವೇದಿಕೆಯ ಎಡಭಾಗದಿಂದ ಕೆಳಕ್ಕೆ ಹೋಗಬೇಕು ಅಂತ ಹೇಳಿ ರಿಕ್ವೆಸ್ಟ್ ಅನ್ನು ಮಾಡ್ಕೋತೀನಿ. ಈಗ ಪ್ರಶಸ್ತಿ ಪ್ರದಾನ ಸಮಾರಂಭದ ಪ್ರಮುಖ ಘಟ್ಟ ಆಗಬೇಕು ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಮಾಡ್ಕೋತೀನಿ. ಈಗ ಮತ್ತೊಂದು ವಿಶೇಷವಾದಂತಹ ಕ್ಷಣ, ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ ಕರ್ನಾಟಕ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳಿಗೆ ಆಧಾರಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿರುವ ವಿವಿಧ ವಿಶ್ವವಿದ್ಯಾಲಯಗಳ ಕುಲಪತಿಗಳು, ವಿಜ್ಞಾನಿಗಳು, ಸಂಶೋಧಕರು, ಉದ್ಯಮಿಗಳು, ರೈತ ಉತ್ಪಾದಕ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಕೃಷಿ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿರುವ ಕೃಷಿ ಪಂಡಿತ ಪ್ರಶಸ್ತಿ ಹಾಗೂ ಕೃಷಿ ಪ್ರಶಸ್ತಿ ವಿಜೇತ ರೈತ ಮತ್ತು ರೈತ ಮಹಿಳೆಯರಿಗೂ ಕೂಡ ಆಧಾರಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ರೈತ ಬಾಂಧವರಿಗೆ, ಮಾಧ್ಯಮ ಮಿತ್ರರಿಗೆ, ಮಹಿಳೆಯರಿಗೆ ಮತ್ತು ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಸಮಯಕ್ಕೆ ಯೋಗ್ಯ ದರದಲ್ಲಿ ಪೂರೈಕೆಯನ್ನು ಮಾಡ್ತಾ ಇದ್ದು ಪ್ರಸ್ತುತ 4.5 ಲಕ್ಷ ರೈತರು ನಿಗಮದ ಪ್ರಮಾಣಿತ ಬಿತ್ತನೆ ಬೀಜಗಳನ್ನ ಬಳಸಿಕೊಂಡು ಕೃಷಿ ಮಾಡುತ್ತಿದ್ದಾರೆ. 2000ರ ಶೇಕಡಾ 30% ಭಾಗ ಅಂದ್ರೆ 1,69,00,000 ರೂಪಾಯಿಗಳ ಚೆಕ್ ಅನ್ನ ಅಧ್ಯಕ್ಷರಾದಂತಹ ಶ್ರೀ ಎಂ ಆಂಜನಪ್ಪ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀ ಅನೂಪ್ ಕೆಜಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಚೆಕ್ ಮೂಲಕ ಹಸ್ತಾಂತರಿಸುತ್ತಿದ್ದಾರೆ. ದೊಡ್ಡದಾದಂತಹ ಚಪ್ಪಾಳೆ ಬರಲಿ.